ಸಾಧನೆಯನ್ನು ಮಾಡಿ ಪ್ರವಾದಿ ಮೊಹಮ್ಮದ್ನನ್ನು ಸಾಕ್ಷಾತ್ಕರಿಸಿಕೊಂಡರು. ಹೀಗೆ ಶ್ರೀರಾಮಕೃಷ್ಣರ ಜೀವನ ಅಂತ ಹೇಳಿದಾಗ ಆಧ್ಯಾತ್ಮಿಕ ಅನುಭವಗಳ ಒಂದು ದೊಡ್ಡ ಪ್ರಯೋಗಶಾಲೆ. ಅಂತಹ ಜೀವನ ನ ಭೂತೋ ನ ಭವಿಷ್ಯತಿ, ಹಿಂದೆಂದೂ ಇರಲಿಲ್ಲ, ಮುಂದೆ ಇರಲ್ಲ. ಆದ್ದರಿಂದ ಶ್ರೀರಾಮಕೃಷ್ಣರಿಗೆ ಸ್ಥಾಪಕಾಯ ಚ ಧರ್ಮಸ್ಯ ಎಂಬ ವಿಶೇಷಣ ಸರಿಯಾಗಿ ಅನ್ವಯಿಸುತ್ತೆ. ಅವರು ಭಗವತ್ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವ ಮೂಲಕ ಧರ್ಮ ಸಂಸ್ಥಾಪನೆಯನ್ನು ಮಾಡಿದರು. ಶ್ರೀರಾಮಕೃಷ್ಣರು ಯಾವುದೇ ಮತ, ಪಂಥ, ಜಾತಿ ಸ್ಥಾಪನೆಯನ್ನು ಮಾಡಿದ್ದಲ್ಲ, ಪಂಗಡ ಸ್ಥಾಪನೆ ಮಾಡಿದ್ದಲ್ಲ. ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದು. ಧರ್ಮ ಸಂಸ್ಥಾಪನೆಯನ್ನು ಮಾಡುವ ಕಾರ್ಯವನ್ನು ಕೇವಲ ಅವತಾರ ಅಥವಾ ಭಗವಂತ ಮಾಡಬಲ್ಲ. ಬೇರೆ ಯಾವುದೇ ಪಂಡಿತನಿಂದಾಗಲಿ, ಸಮಾಜ ಸುಧಾರಕನಿಂದ ಆಗಲಿ, ರಾಜಕಾರಣಿಯಿಂದ ಆಗಲಿ, ಮುತ್ಸದ್ದಿಯಿಂದ ಆಗಲಿ, ರಾಜ ಮಹಾರಾಜ ಚಕ್ರವರ್ತಿಗಳಿಂದಾಗಲಿ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವತಾರ ಒಬ್ಬನೇ ಈ ಕಾರ್ಯವನ್ನು ಮಾಡಬಲ್ಲ. ಶ್ರೀರಾಮಕೃಷ್ಣರು ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆಯನ್ನು ತಮ್ಮ ಜೀವನದಲ್ಲಿ ಧರ್ಮವನ್ನು ಬದುಕಿ ತೋರಿಸುವುದರ ಮೂಲಕ ಮಾಡಿದರು. ಜೊತೆಯಲ್ಲಿ ತಮ್ಮ ಕೊನೆಯ 5-6 ವರ್ಷಗಳಲ್ಲಿ ಶ್ರೀರಾಮಕೃಷ್ಣರು ವಾಸವಾಗಿದ್ದ ಆ ಕೋಣೆಗೆ ನಿರಂತರವಾಗಿ ಭಕ್ತರು, ಸಂದರ್ಶಕರು, ಮುಮುಕ್ಷುಗಳು, ಬೇರೆ ಬೇರೆ ಮಾರ್ಗಾವಲಂಬಿಗಳು ಬರುತ್ತಿದ್ದರು. ಅವರೆಲ್ಲರಿಗೂ ಶ್ರೀರಾಮಕೃಷ್ಣರು ಅಧ್ಯಾತ್ಮದ ಪರಿಶುದ್ಧ ಬೆಳಕ